ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ 7 ಗಂಟೆ ಆಗೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಒಂದು ಜರ ಜಲ್ದಿನೇ ಇದ್ದೀನಿ ರೀ, ಯಾಕಂದ್ರೆ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಎದ್ದೀನಿ ರೀ. ಇನ್ನು ಫೋನ್ ಹಚ್ಚಿ ಹೇಳ್ತಾ ಅಂದಾರ್ರಿ ಕೆಲಸ ಅದೇನಿಲ್ಲ, ಕೆಲಸ ಐತಂದ್ರೆ ಹೇಳ್ತೀನಿ ಅಂತೇಳಿ. ನೋಡೋಣ ರೀ, ಇನ್ನೂ ಹೇಳಿಲ್ರಿ. ನಾನು ಕೆಲಸ ಮಾಡ್ಕೋಬೇಕಲ್ರಿ. ಯಾಕಂದ್ರೆ ಇತ್ತು ಹೊರಗೆ ಬರ್ತದೆ, ಇದ್ದಿದ್ದಿಲ್ಲ ಅಂದ್ರೆ ಇಲ್ಲ, ಕೆಲಸ ರೀ ಆಗ್ತದಲ್ರಿ. ಅದಕ್ಕೆ ಬರ್ರಿ ಪಟ ಅಂತೇಳಿ ಅಡುಗೆ ಮಾಡ್ತೀನಿ ರೀ. ಇವಾಗ ತಲೆ ಕಡ್ಡೆ ಆಗ್ತದ್ರಿ ನಂದು, ಯಾಕಂದ್ರೆ ಹೊಟ್ಟಾಗ್ಯದ್ರಿ ತಲೆಯಾಗ. ಅದ್ರ ಕಲಾಗ ತುರ್ಸಾತದ್ರಿ. ಏನಾಗ್ಯಾವ ಅಂತೇನು ಮಾಡಿದೆ ಇಲ್ಲ, ಹೊಟ್ಟಾಗ್ಯದ ಅಂತ ಹೇಳಿದ್ರು. ಅದಕ್ಕೆ ತಲೆ ತುರ್ಸಾಕತ್ತೋಡ್ರಿ ಭಾಳ. ನನಗಂದ್ರೆ ಎಲ್ಲ ಶಾಂಪು ಯೂಸ್ ಮಾಡಿನಂದ್ರೂ ಹೊಟ್ಟೆ ಹೋಗೋದಿಗೈತೆ ನೋಡ್ರಿ ನಂದು. ಬರ್ರಿ ಇವಾಗ ಚಾ ಕುಡಿದಕ್ಕೆ ಅಡುಗೆ ಕೆಲಸ ಮಾಡ್ಬೇಕ್ರಿ ನಾನು. ಅಡುಗೆ ನೋಡ್ರಿ ಇವತ್ತು ಸ್ಪೆಷಲಾಗಿ ಸೂಪರಾಗಿರೋ ಟಮಾಟಿ ಚಟ್ನಿ ಮಾಡ್ತೀನಿ ರೀ. ಕೆಂಪು ಟಮಾಟಿ ಚಟ್ನಿ, ಆಮೇಲೆ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ರೀ. ಬರ್ರಿ ಸ್ಪೆಷಲ್ ಸೂಪರ್ ಬಾಯಲ್ಲಿಟ್ಟು ಕರ್ಗಂಗೆ ಟಮಾಟಿ ಚಟ್ನಿ ಮಾಡತ್ತೀನಿ ರೀ. ಹೆಂಗೆ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ. ಕೆಂಪು ಟಮಾಟಿ ಚಟ್ನಿ ಮಾಡೋದು ನೋಡ್ರಿ. ಬರ್ರಿ ಇವತ್ತು ಬಿಸಿ ಚಪಾತಿ ಟಮಾಟಿ ಚಟ್ನಿ ಮತ್ತು ಚಪಾತಿ ಅಂತ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡೇನಿ ರೀ. ಆಮೇಲೆ ಚಾನು ಮಾಡಿ ಕುಡಿಬೇಕ್ರಿ. ಇವಾಗ ಚಾ ಹಾಲು ಕಾಯಕೈತೇನಿ ರೀ. ಹಾಲು ಕದ್ದ ಬಳಿಕ ಚಾ ಕುಡಿದು ಚಟ್ನಿ ಮಾಡ್ಕ್ಯಾರೆ ಚಪಾತಿ ಮಾಡ್ತೀನಿ ರೀ. ಫಸ್ಟ್ ಚಟ್ನಿ ಮಾಡಿ ಚಪಾತಿ ಮಾಡ್ತೀನಿ ರೀ. ಯಾಕಂದ್ರೆ ಮಾಮಾತ ಊಟ ಮಾಡ್ದಂದ್ರೆ ಚಟ್ನಿ ಹಚ್ಕೊಂಡು ಉಳ್ಳಾಗ ಬರ್ತದಲ್ರಿ. ಏನು ಮಾಡ್ಲಾರೆ ಚಪಾತಿ ಮಾಡ್ದಂದ್ರೆ ಹಿಂದ್ರ ಕಡೆ ಬೇಕು ನಿಂದಿರ್ತಾರೆ. ಮೊದಲು ಒಣಗಿ ಮಾಡಬೇಕು, ಆಮೇಲೆ ಚಪಾತಿ ಮಾಡ್ಬೇಕಂತೇಳಿ. ನೋಡೋಣ ಬರ್ರಿ ಅಡುಗೆ ಅಡುಗೆ ಮಾಡ್ಕ್ಯಾರೆ ಅಂತ ಇತ್ತಂದ್ರೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಬರ್ತದೆ ನನಗೆ. ಇಲ್ಲಿಕ್ಕಂದ್ರೆ ಇಲ್ರಿ, ಮನೆಗೆ ಇರೋದು ಮಾಡೋ ಕೆಲಸ ರೀ, ಮಾಡೋಕೆ ಬರ್ತದೆ ರೀ ಪಟ ಅಂತೇಳಿ. ರಾಧಿಕಾ ಬಿಟ್ಟು ಬಂದಿದ್ದಲ್ರಿ, ರಜ್ಜು ಒಬ್ಬಾಕಿನ ಆಗ್ಯಾಳ. ಆಕಿ ಎಲ್ಲ ಕಡೆ ಸುಮ್ಮನೆ ತಿರುಗಾಡೋದು ಆಡೋದು ಮಾಡತ್ತಾಳ್ರಿ. ಆಯ್ ಬಲ್ಲೆ ರಾಧಿಕಾ ಅಲ್ಲೇ ಇರ್ತಾವಂತಕಿ. ಅದಕ್ಕೆ ಅಲ್ಲೇ ಬಿಟ್ಟು ಬಂದೀನಿ ರೀ ಆಕಿಗೆ ಅಂತ. ನಿನ್ನ ಫೋನ್ ಹಚ್ಚಿಡ್ರಿ, ಸಂಜೆ ಮಾಡಿ ಊಟ ಮಾಡುತ್ತೆ ಅಂತ ಹೇಳಿದ್ರು. ಅವ್ರ ಪಪ್ಪ ಕೇಳಿದ್ರೆ ಬರ್ತೇನಿಲ್ಲ, ನಾನು ಇಲ್ಲೇ ಇರ್ತೀನಿ ಆಯ್ ಬಲ್ಲೆ ಅಂದ್ರು ರೀ ಆಕಿ. ಅವ್ರು ಇರೋ ಅಂತ ಹೇಳಿದ್ರಿ. ಬರ್ರಿ ಇವಾಗ ಅಡುಗೆ ಮಾಡೋಣಂತ. ಇವಾಗ ನೋಡ್ರಿ ಇಲ್ಲಿ ಟಮಾಟಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು 3-4 ಟಮಾಟಿ ಸಣ್ಣ. ಆಮೇಲೆ ಒಂದು 2-3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿನಿ. ಆಮೇಲೆ ಟಮಾಟಿ ಇದ್ರೆ ಸಣ್ಣಗೆ ಕಟ್ ಮಾಡ್ಕೊಂಡಿನಿ ರೀ. ಟಮಾಟಿ ಚಟ್ನಿ ಮಾಡ್ಬೇಕಂತೇಳಿ ಮಾಡತ್ತಿದಲ್ರಿ, ಅದ್ರ ಕಲಾಗೆ ಟಮಾಟಿ ಚಟ್ನಿಗೆ ಏನೇನು ಬೇಕು ಎಲ್ಲ ತೊಗೊಂಡಿನಿ ರೀ. ಆಮೇಲೆ ಆ ಕಡೆ ಕಾವಿಗೆ ಇಟ್ಕೊಂಡು ಕೆರೆ ಇವಾಗ ಎಣ್ಣೆ ಹಾಕ್ಲತ್ತೀನಿ ನೋಡ್ರಿ. ಅದ್ರಾಗ ಕಡಾಯಿದಾಗ ಒಂದು ಸ್ವಲ್ಪ ಎಣ್ಣೆ ರೀ, ಜಾಸ್ತಿ ಏನು ಹಾಕಿಲ್ಲ ರೀ, ಸ್ವಲ್ಪ ಹಾಕೀನಿ. ಒಂದು ಸ್ವಲ್ಪ ಆಗೋಣ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರಿ. ಒಂದು 1.5 ಮಾಪಿನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ ಜೀರಿಗೆ ಸಾಸಿವೆ ಹಾಕ್ಕೊಂಡು ನೋಡ್ರಿ. ಎಣ್ಣೆ ಕಡಾಯಿ ಕಾಯ್ದದಲ್ರಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡ್ರಿ. ನೋಡ್ರಿ ಜಲ್ದಿ ಕಾಯ್ದದಲ್ರಿ, ಚಟ್ಪಟ ಅಂತೇಳಿ ಸಿಡಿಯತ್ತಾವ ನೋಡ್ರಿ ಅವು ಜೀರಿಗೆ ಸಾಸಿವೆ ಇದ್ರೆ. ಅವು ಇಷ್ಟು ಹಾಕೊಂಡ್ ಬಳಕ ಇದಕ್ಕೆ ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ಉದ್ದುದ್ದು ಈರುಳ್ಳಿ ಹಾಕ್ಕೊಂಡ್ರಿ. ಇದಕ್ಕೆ ಹಾಕ್ಕೊಂಡು ಕೆರೆ ಇವಾಗ ಇದಕ್ಕೊಂದು ಸ್ವಲ್ಪ ಚೆಂದಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಚೆಂದ ಕೆಂಪಗೆ ಆಗ್ಬೇಕಲ್ರಿ, ಮೆತ್ತಗೆ. ಟಮಾಟಿ ಆಮೇಲೆ ಹಾಕೋತೀನಿ ರೀ, ಫಸ್ಟ್ ಇದು ಫ್ರೈ ಮಾಡ್ಕೋತೀನಿ ರೀ ನಾನು. ಯಾಕಂದ್ರೆ ಟಮಾಟಿ ಮೆತ್ತಗಿರ್ತದೆ, ಜಲ್ದಿ ಮೆತ್ತಗೆ ಆಗ್ಬಿಡ್ತೈತ್ರಿ ಅದು. ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆ ಫ್ರೈ ಆಯ್ತಂದ್ರೆ ಮೆತ್ತಗೆ ಕೆಂಪಗೆ ಹಾಕ್ಯಾರೆ ಮೆತ್ತಗೆ ಇದು ಆತಾವ್ರಿ, ಮೆತ್ತಗೆ ಆತಾವೆ ಕೆಂಪಗೆ ಆಯ್ತಂದ್ರೆ. ಅದಕ್ಕಲ್ಲಿಗೆ ಫಸ್ಟ್ ಈರುಳ್ಳಿ ಹಾಕೊಂಡೇನಿ ರೀ ನಾನು. ಹಾಕೊಂಡು ಕೆರೆ ಚೆಂದ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿರಿ ಚೆಂದ ಕೆಂಪಗೆ ಎಲ್ಲರೂ ಒಂದು ಸ್ವಲ್ಪ ಎಲ್ಲ ಪದ್ರ ಎಲ್ಲ ಹೆಂಗೆ ಬಿಚ್ಚಾವ ನೋಡಿರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ತಿರುಗಾಡ್ಕೆರೆ ಇದಕ್ಕೆ ಇವಾಗ ನಾನು ಟಮಾಟಿ ಹಾಕೋತೀನಿ ರೀ. ಅಂದ್ರೆ ಇನ್ನೊಂದು ಸ್ವಲ್ಪ ತಿರುಗಾಡ್ಕೆರೆ ಮೆತ್ತಗಾಗನ ಟಮಾಟಿ ಹಾಕೋತೀನಿ ರೀ ಇವಾಗ ನೋಡಿರಿ ಟಮಾಟಿ ಹಾಕೊಳಗತ್ತೀನಿ ನೋಡಿರಿ. ಟಮಾಟಿ ಚಟ್ನಿ ಮಾಡ್ಬೇಕನ್ನೋದಿರಿ ರೀ, ಕೆಂಪು ಟಮಾಟಿ ಚಟ್ನಿ ರೀ. ಇದಕ್ಕೆ ಚೆಂದಾಗಿ ಇವಾಗ ಇದ್ರ ಕೂಡ ಮಿಕ್ಸ್ ಮಾಡ್ಕೊಳಮ್ರಿ. ಇವಾಗ ಚೆಂದಾಗಿ ಎರಡು ಕೂಡಿ ಮಿಕ್ಸ್ ಆಗ್ಬೇಕಲ್ರಿ. ಅಂದ್ರೆ ಟಮಾಟಿ ಏನು ನಾವು ಕಟ್ ಮಾಡ್ಕೊಳ ರಸ ಇರ್ತದಲ್ರಿ, ಅದು ಹುಳಿ ಇದ್ರಾಗ ಹಾಕಿದೆವು ಅಂದ್ರೆ ಹುಳಿ ಚೆಂದ ಆಗ್ತದೆ ಟಮಾಟಿ. ಒಬ್ಬೊಬ್ರು ಏನು ಮಾಡ್ತಾರೆ, ಟಮಾಟಿ ಹಾಕ್ಯಾರೆ ರಸ ಎಲ್ಲ ಚೆಲ್ಲಿ ಬಿಡ್ತಾರೆ ರೀ, ಅದು ಟೇಸ್ಟ್ ಬರೋಂಗಿಲ್ಲ ರೀ. ಏನಿದ್ದು ಟಮಾಟಿ ರಸದಾಗೆ ಇರ್ತದಲ್ರಿ, ಅದ್ರ ಕಲಾಗ ರಸನೂ ಹಾಕಿದ್ರಿ ನಾನು. ಯಾಕಂದ್ರೆ ಆಮೇಲೆ ನೀರು ಹಾಕೋದು ಹತ್ತಂಗಿಲ್ಲ ರೀ, ಅದೇ ರಸನೇ ಒಂದು ಸ್ವಲ್ಪ ಮೆತ್ತಗಾಗ್ಬಿಡ್ತಾವೆ ರೀ ಟಮಾಟಿ ಈರುಳ್ಳಿ. ಅದಕ್ಕಲಾಗೆ ನಾನು ರಸನೂ ಕೂಡ ಹಾಕೀನಿ ರೀ. ನೋಡಿರಿ ಇವಾಗ ಮೆತ್ತಗಾಗಿ ನೋಡ್ರಿ ಎಲ್ಲ. ಇದಕ್ಕಿನ್ನ ನಾವು ಇದು ಮಾಡ್ಬೇಕ್ರಿ, ಎಲ್ಲ ಮ್ಯಾಲೆಲ್ಲ ಖಾರ ಉಪ್ಪು ಎಲ್ಲ ಹಾಕಬೇಕು. ಇನ್ನು ಬರೀ ಫ್ರೈನೇ ಮಾಡಾಕತ್ತೀನಿ ರೀ ನಾನು. ಅದಕ್ಕೆ ಉರಿ ಹಚ್ಚಿನಲ್ರಿ ಸಣ್ಣಾಗಿ, ಭಾಳ ಇದಾಯ್ತಂದ್ರೆ ಇದು ಆಗ್ತದೆ ರೀ, ಹತ್ಕೋತ ತಳಗಂತೇಳಿ ಸಣ್ಣಗೆ ಹಚ್ಚೀನಿ ರೀ ನಾನೇ. ಇವಾಗ ನೋಡಿರಿ ಎಷ್ಟು ಚೆಂದಾಗ್ಯದ ಅಂತೇಳಿ. ರಸನೂ ಇದಾಗೈತಿ, ಎಲ್ಲ ಬಿಟ್ಟೈತಿ.
ಇದಕ್ಕಿವಾಗ ಎಲ್ಲ ನಾನು ಹಾಕೋದೆಲ್ಲ ಹಾಕ್ತೇನೆ ರೀ. ಖಾರ ಉಪ್ಪು ಎಲ್ಲ ಇವಾಗ ಹಾಕ್ಬೇಕಲ್ರಿ. ಫಸ್ಟ್ ಉಪ್ಪು ಹಾಕ್ತೇನೆ ರೀ. ಉಪ್ಪು ಹಾಕ್ದಂದ್ರೆ ಇನ್ನೊಂದು ಸ್ವಲ್ಪ ಕರಗ್ತದೆ ರೀ. ಇದು ಉಳ್ಳಾಗಡ್ಡಿ ಮೆತ್ತಗೆ ಇದು ಆತಾವ್ರಿ. ಹಾಕ್ಯಾರೆ ಇವಾಗ ಮಿಕ್ಸ್ ಮಾಡತ್ತೀನಿ ನೋಡಿರಿ ಚೆಂದಾಗಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಇಟ್ಟು ಹಾಕೀನಿ ರೀ. ಟಮಾಟೆ ಹುಳಿ ಇರ್ತದಲ್ರಿ ಭಾಳ, ಅದಕ್ಕೆಲ್ಲಾಗ ಸ್ವಲ್ಪ ಹಾಕೇನಿ ರೀ. ಬಾಳೆಹಣ್ಣು ಹಾಕಿಲ್ಲ, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ಬಿಟ್ಟೀನಿ. ಇದು ಅಷ್ಟೇ ಒಂದು ಸ್ವಲ್ಪ ಕೈಲೇ ನೋಡ್ಕೊಂಡು ಅಂದಾಜಿನ ಮೇಲೆ ಹಾಕ್ಕೊಂಡೀನಿ ರೀ. ಇವಾಗ ಇದಕ್ಕೆ ಕತ ಕುದಿಸ್ಕೆರೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳಗತ್ತೀನಿ ನೋಡಿರಿ ಇಲ್ಲಿ ಅರಿಶಿಣ ಹಾಕ್ಕೊಂಡ ಆಮೇಲೆ ಒಂದಿಷ್ಟು ಇದು ರೀ ಖಾರ ಹಾಕ್ಕೊಂಡು ನೋಡಿರಿ ರುಚಿಗೆ ತಕ್ಕಷ್ಟು. ನನಗಂತೂ ಖಾರ ಜಾಸ್ತಿ ಬೇಕು ರೀ. ಅದ್ರ ಕಲಾಗ ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕಂದ್ರೆ ರಾಧಿಕಾನೇ ಬರ್ತದೆ. ರಾಧಿಕಾ ಊರಿಗೆ ಹೋಗ್ಯಾಳ. ಮಾಮ ಅಂತ ಇವರೆಲ್ಲ ಕಮ್ಮ ಅಂತಾರಲ್ರಿ, ಅದ್ರ ಕಲೆಗೆ ಜಾಸ್ತಿ ಹಾಕಲಿಲ್ಲ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ರಿ, ಕೊತ್ತಂಬರಿ ಹಾಕ್ಕೊಂಡ್ಕೆರೆ ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬ್ರಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಬೇಕಲ್ರಿ. ಇವಾಗ ನೋಡಿರಿ ಎಷ್ಟು ಚಂದ ಮಿಕ್ಸ್ ಆಲಾಗತ್ತವ ಅಂಥೇಳಿ ನೋಡಿದ್ರೆ ಬಾಯಿ ನೀರು ಬಿಡಾಗತ್ತವ ನೋಡಿರಿ. ಟಮಾಟಿ ಚಟ್ನಿ ಬಿಸಿ ಬಿಸಿ ಚಪಾತಿ ಅಥವಾ ಬಿಸಿ ಬಿಸಿ ರೊಟ್ಟಿ ಆಗ್ಬೇಕು ರೀ. ಭಾಳ ಅಂದ್ರೆ ಭಾಳ ಬೆಸ್ಟ್ ಇರ್ತದೆ ನೋಡಿರಿ. ಕಮೆಂಟ್ ಮಾಡೋದಂತ ಮರಿಬೇಡ್ರಿ, ಕಮೆಂಟ್ ಮಾಡಿರಿ. ಹಂಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದೈತಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ನಿಮ್ಗೆ ಏನಾರು ಹಿಂಗೆ ಡೌಟ್ ಏನಾರ ಇತ್ತು ಅಂದ್ರೆ ನಂಗೆ ಕಮೆಂಟ್ದಾಗ ತಿಳಿಸ್ರಿ, ನಾನು ಕ್ಲಿಯರ್ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಶೇಂಗಾ ಕುಟ್ಟ ಹಾಕಿದ್ರಿ. ಅಷ್ಟೇ ನೋಡ್ಕೊಂಡು ಹಾಕ್ಕೋಬೇಕ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಹಾಕಿದೆ ಅಂದರೆ ಏನಾಗ್ತದೆ ರೀ, ಗಟ್ಟಿ ಆಗ್ಬಿಡ್ತೈತೆ ರೀ ಚಟ್ನಿ. ಬರೀ ಶೇಂಗಾ ಕುಟ್ಟನೇ ಹತ್ತದ, ಅದ್ರ ಕಲೆಗೆ ಸ್ವಲ್ಪ ಹಾಕೊಂಡು ನೋಡ್ರಿ. ನಾನೇ ಒಂದು ತುಸು ಹಾಕ್ಯಾರೆ ನೋಡಿರಿ. ಇವಾಗ ಬಿಸಿ ಬಿಸಿ ಟಮಾಟಿ ಚಟ್ನಿ ಅಂತ ರೆಡಿ ಆಯ್ತು ನೋಡ್ರಿ. ಇವಾಗ ಎಷ್ಟು ಮಸ್ತಾಗಿ ಕಾಣತ್ತೆ ನೋಡ್ರಿ ಟಮಾಟಿ ಚಟ್ನಿ. ಇವಾಗಂತೂ ಟಮಾಟಿ ಚಟ್ನಿ ಅಂತ ರೆಡಿ ಐತ್ರಿ. ನೋಡಿರಿ ಎಷ್ಟು ಮಸ್ತಾಗಿ ಆಗ್ಯದ ಅಂಥೇಳಿ. ಇದ್ರ ಕೂಡ ಇಷ್ಟ. ಇವಾಗ ಚಪಾತಿ ಮಾಡ್ತೀನಿ ರೀ. ಚಪಾತಿ ಇಷ್ಟ ಆಯ್ತು ಅಂದ್ರೆ ಆಯ್ತು ರೀ. ಟಮಾಟಿ ಚಟ್ನಿ ಅಂತ ರೆಡಿ ಆಯಿತು. ಚಪಾತಿ ಮಾಡೀನಿ. ಅನ್ನ ಅಂತ ಅವಾಗೆ ಮಾಡೀನಿ ರೀ. ಇವಾಗಿಟ್ಟು ಬಿಸಿ ಚಪಾತಿ ಮಾಡ್ತೀನಿ ರೀ. ಅವರು ಮಾಮನೂ ಚಪಾತಿ ಊಟ ಮಾಡ್ತಾರೆ ರೀ ಈಗ ಅವ್ರು ಬಂದು. ಅದಕ್ಕೆಲ್ಲಾಗ ಪಟ್ಟನೆ ಮಾಡ್ತೀನಿ ರೀ ನಾನು ಚಪಾತಿ. ನೋಡಿರಿ ಹೆಂಗೆ ಕುದಿಯಾಗತ್ತದ ಕತ ಅಂಥೇಳಿ ಎಣ್ಣೆಗೆ ರೀ. ನೀರು ಹಾಕ್ಬಾರ್ದು ರೀ ಇದಕ್ಕೆ. ನೀರು ಹಾಕಿದ್ರೆ ಇದು ಆಗ್ಬಿಡ್ತೈತ್ರಿ, ಅಂದ್ರೆ ಟೇಸ್ಟ್ ಹೋಗ್ತದೆ ರೀ. ಅದ್ರ ಕಡೆಗೆ ನೀರು ಹಾಕೋಂಗಿಲ್ಲ ನೋಡಿರಿ ಫ್ರೆಂಡ್ಸ. ಚಪಾತಿನೂ ಆಮೇಲೆ ನೋಡ್ರಿ ಚಟ್ನಿ, ಟಮಾಟಿ ಚಟ್ನಿ ಎಷ್ಟು ಚೆಂದ ಆಗ್ಯದ ಅಂತೇಳಿ ರೆಡಿ ಆಗೈತೆ ನೋಡ್ರಿ. ಇವಾಗ ಚಪಾತಿ ಮಾಡೋದು ತೋರಿಸ್ಲಿಲ್ಲ ರೀ ನಾನು. ಒಂದು ಸ್ವಲ್ಪ ಗಡಬಡಿತ್ತು, ಅದ್ರ ಕಲೆಗೆ ತೋರಿಸ್ಲಿಲ್ಲ ರೀ. ಚಪಾತಿ ಅಂತೂ ಡೈಲಿ ಎಲ್ಲರೂ ಮಾಡ್ತಿರಲ್ರಿ, ಅದೇ ರೀತಿ ನಾನು ಚಪಾತಿ ಮಾಡೀನಿ. ಹಿಟ್ಟು ಹಚ್ಕೆರೆ ಎಲ್ಲರೂ ಹ್ಯಾಂಗೆ ಮಾಡ್ತಾರಲ್ರಿ ಅದೇ ರೀತಿ ಮಾಡೀನಿ. ತಗಡಿನ ಮೇಲೆ ಮಾಡಿಲ್ಲ ರೀ, ಹಿಟ್ಟು ಹಚ್ಚಿ ಮಾಡೀನಿ ರೀ. ನೋಡಿರಿ ಎಷ್ಟು ಚೆನ್ನಾಗಿ, ಅಂದ್ರೆ ಇವೆಲ್ಲ ಬೇಯಿಸ್ಬೇಕ್ರಿ ಚೆಂದಾಗಿ. ಈ ರೀತಿ ಕಾಣ್ಬೀಳಂಗೆ ನೋಡಿರಿ, ಈ ರೀತಿ ಬಿದ್ದಾವಲ್ರಿ. ಈ ರೀತಿ ಬೇಯಿಸ್ರೆ ಚಪಾತಿ ಸಾಫ್ಟ್ ಮೆತ್ತಗೂ ಆತಾವ್ರಿ. ಆಮೇಲೆ ಹಿಟ್ಟಿಟ್ಟು ಹತ್ತಂಗಿಲ್ಲ ರೀ, ಚೆಂದ ಸ್ವಾದ ಹತ್ತವು. ಇವಾಗಂತರ ಟಮಾಟಿ ರೆಸಿಪಿ ಹೆಂಗದಂತೆ ಕಮೆಂಟ್ದಾಗ ತಿಳಿಸ್ರಿ ನನಗೆ. ಟಮಾಟಿ ಬಿಸಿ ಚಪಾತಿ ರೆಡಿ ಆಗೈತೆ ನೋಡ್ರಿ. ನೀವು ಅಂತರ ಮಾಡಿರಬೇಕು. ಮಾಡಿದ್ರಿ ಅಂದ್ರೆ ಹೆಂಗೆ ಮಾಡ್ತೀರಿ ನೀವು ಅಂತೇಳಿ ನಂಗೆ ಕಮೆಂಟ್ದಾಗ ತಿಳಿಸ್ರಿ. ನೋಡ್ರಿ ಎಷ್ಟು ಭಾರಿ ಆಗ್ಯದ ಅಂತೇಳಿ. ಟೇಸ್ಟ್ ಅಂತ ಮಾಮ ಈಗ ಊಟ ಮಾಡ್ಯಾರ್ರಿ. ಇವಾಗ ನಾನೇ ಊಟ ಮಾಡ್ಬೇಕಲ್ರಿ, ಅದಕ್ಕೆ ಇವಾಗ ಊಟ ಮಾಡಂಬರ್ರಿ ಎಲ್ಲರೂ. ನಾನು ಇವಾಗ ಊಟ ಮಾಡ್ಬೇಕಂತೇಳಿ ಹಾಕೊಂಡು ಕೂತೀನಿ. ಚಪಾತಿನೂ ಗೋಧಿ ಚೆನ್ನಾಗವ ರೀ, ಗೋಧಿ ಸಾಫ್ಟ್ ಅದಾವು. ಅಂದ್ರೆ ಗೋಧಿ ಹೆಂಗಿರ್ತಾವಲ್ರಿ ಆ ರೀತಿ ಚಪಾತಿ ಆತಾವು. ನೋಡಿರಿ ಎಷ್ಟು ಚೆನ್ನಾಗಾಗ್ಯಾವ ಚಪಾತಿ ಅಂತೇಳಿ. ಟಮಾಟಿ ಚಟ್ನಿನೂ ಭಾರಿ ಆಗೈತ್ರಿ. ನೋಡಿರಿ ನೋಡೋಕೆ ಹೆಂಗೆ ಕಾಣುತ್ತೆ, ಟೇಸ್ಟ್ ಅದು ಹೆಂಗಿದ್ದಿರ್ಬೇಕು ರೀ. ನೋಡಿರಿ ನಾನಂತೂ ಇವಾಗ ಊಟ ಮಾಡತ್ತೀನಿ ರೀ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ನಮ್ಮ ರಚು ನೋಡ್ರಿ ಅವ್ರ ಪಪ್ಪ ಕಟ್ಟ ಮಾಡ್ಕೊಳಕ್ಕೆ ಹೋಗ್ಯಾರ್ರಿ, ಅದಕ್ಕೆ ಅಳ್ಳತ್ತಾಳ್ರಿ ಆಕಿನು. ನೋಡಿರಿ ಚಟ್ನಿ ಅಂತೂ ಸೂಪರ್ ಆಗೈತೆ ನೋಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಖಾರ ಕಮ್ಮಿ ಹತ್ಲತ್ತದ್ರಿ ನನಗೆ. ಯಾಕಂದ್ರೆ ಖಾರ ಜಾಸ್ತಿ ಉಣ್ತೀನಿ ರೀ ನಾನು. ಮಾಮಗಳಿಗೆ ಚಂದ ಆಗ್ಯದತ್ ರೀ, ಆದ್ರೆ ನನಗಂದ್ರೆ ಖಾರ ಬೇಕು ರೀ. ನಮ್ಮ ರಚ್ಚುಗತ್ತು ಚಂದ ಆಗ್ಯದ ನೋಡ್ರಿ ಇದು ಚಟ್ನಿ. ಹೆಂಗಾಗ್ಯದ ಅಂತೇಳಿ ನೋಡಿ ಕಮೆಂಟ್ದಾಗ ತಿಳಿಸ್ರಿ, ನನಗೆ ಖುಷಿ ಆಗ್ತದ. ಬರ್ರಿ ಇವಾಗ ಮುಂದಿನ ಕೆಲಸ ಮಾಡಮತ್ತ. ಇನ್ನು ಕೆಲಸ ಮಾಡ್ಬೇಕ್ರಿ, ಜಾಸ್ತಿ ಕೆಲಸ ಅದ ನಂದು. ಕೆಲಸ ಇತ್ತಂದ್ರೆ ಹೋಲಿಗೆ ಬರ್ತದಲ್ರಿ ಕೆಲ್ಸಿಗೆ ರೀ. ಇವಾಗ ನೋಡ್ರಿ ಫ್ರೆಂಡ್ಸ, ಜಸ್ಟ್ ಕೆಲಸ ಮಾಡಿ ಊಟ ಮಾಡ್ಕ್ಯಾರೆ ಜಸ್ಟ್ ಇವಾಗ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಒಲಿ ಮೇಲೆ ನೀರು ಇಟ್ಟೀನಿ. ಮಾಮಾಗತ್ತೇಳಿ ಜಳಕ ಮಾಡಿಲ್ರಿ, ಅವರು ಕಟ್ಟ ಮಾಡ್ಕೊಳಕ್ಕೆ ಹೋಗ್ಯಾರ. ಈಕೆ ನೋಡ್ರಿ ನಾವು ಊಟ ಮಾಡಿದೇವ್ರಿ. ಊಟ ಆಯಿತು, ಎಲ್ಲ ಆಯಿತು. ಏನೋ ಫೋನೇ ಹಚ್ಚಲಿಲ್ಲ ಅವರು ಕೆಲ್ಸಿಗೆ ಹೋಗೋದು ಬೋತೆ ಇರ್ಲಿಕ್ಕಿಲ್ರಿ, ಅದಕ್ಕಲ್ಲೇ ಫೋನ್ ಹಚ್ಚಿಲ್ಲ. ಇತ್ತಂದ್ರೆ ಫೋನ್ ಹಚ್ಚಿ ಹೇಳ್ತೀರಿ ಅವರು ಅದ ಅಂತೇಳಿ. ಇಲ್ರಿ ಅದ್ರ ಕಲೆಗೆ ಇವತ್ತು ನೋಡ್ರಿ ಇವಾಗ ಮನೆಗೆ ಇರಬೇಕು. ಮತ್ತು ಮಧ್ಯಾಹ್ನದಿಂದ ರಾಸನ್ ತರಕ್ಕೆ ಹೋಗ್ತೀನಿ ರೀ ನಾನು. ಮತ್ತೆ
ಮತ್ತು ಊರಿಗೆ ಹೋಗ್ತೀನಿ. ಇವತ್ತೇ ಕೊಡ್ತಾರೆ ಏನಿಲ್ಲ ಗೊತ್ತಿಲ್ಲ ರೀ. ಕೊಟ್ಟರು ತೊಗೊಂಡು ಮಾಡಿ ನಾಳೆ ಬರ್ತೀನಿ ರೀ. ಕೊಡಲಿಲ್ಲ ಅಂದ್ರೆ ನಾಳೆ ಮುಂಜಾನೆ ಕೊಟ್ರು ಅಂದ್ರೆ ತಂದೆ ನಾನಿತ್ತು ನಾಳೆ ತೊಗೊಂಡು ಬರ್ತೀನಿ ರೀ ನಾನು. ನೋಡಿರಿ ಟಿಕ್ಳಿ ಹಚ್ಕೊಂಡಿದ್ದಿ ನೋಡ ಕೈ ಬಿಡು ಇವ್ವಾ ನೋಡ್ರಿ ಟಿಕ್ಳಿ ಹಚ್ಕೊಂಡ ನೋಡ್ರಿ ನಾವು ರಚ್ಚು. ನೀವು ಹಚ್ಕೋತೀರಿ ಕಮೆಂಟ್ದಾಗ ತಿಳಿಸ್ರಿ ನನಗೆ. ನಾನು ಹಚ್ಕೊಂಡಿದ್ದೀನಿ ಅದೇ ನೋಡಿ. ನೋಡ್ರಿ ಯಾಕಿನ್ನೂ ನೋಡ್ತಾಳೆ ನೋಡ್ರಿ ನನಗೆ ನೀನು ಹಚ್ಕೊಂಡಿದ್ದಿ ಅಂತೇಳಿ. ನಮ್ಮ ಶಾದು ಇಲ್ರಿ ಬ್ಯಾಸರು ಬರತ್ತದ್ರಿ ನಮ್ಗಂತ್ರ. ಯಾಕಂದ್ರೆ ಹಂಗೆ ಹಿಂಗೆ ಚೀರಾಡ್ತಿಳು ಓಡಾಡ್ತಿಳು ಇದು ಮಾಡ್ತಿಳು ನಗು ಬರ್ತೈತ್ರಿ. ಈಗ ಆಕೆ ಇಲ್ಲ ಬ್ಯಾಸರು ಬರತ್ತದ ನೋಡ್ರಿ ನಮ್ಗೆ. ಕೂತಿದ್ದೆವು ಸುಮ್ಮ ಅಲ್ಲ ರಚು. ಹಾಯ್ ಫ್ರೆಂಡ್ಸ್ ಅವರು ಹೋಗ್ಯಾರ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅಲ್ಲಿ ತನಕ ನಾವು ಸುಮ್ಮ ಕುಂದ್ರಾದ್ರಿ. ಎಲ್ಲ ಕೆಲಸ ಆಗೈತೆ ನಂದು. ಬಟ್ಟೆ ಬಂಡೆ ಎಲ್ಲ ಆಗ್ಯದ್ರಿ. ಏನೂ ಇಲ್ರಿ ಇವಾಗ ಕೆಲಸ ಅಂತ. ನೋಡನ್ರಿ ಅವ್ರು ಬಂದಾಗ ಅವ್ರು ಜಳಕ ಮಾಡಿ ಅವ್ರ ಬಟ್ಟೆ ಇರ್ತಾವೆ, ಅವ್ರ ಬಟ್ಟೆ ಒಗಿಬೇಕಾಗ್ತದ್ರಿ. ನಾನು ನಮ್ಮ ರಚ್ಚು ನಮ್ಮ ಸೋನಿ ಕೂತಿದ್ದೇವ್ರಿ. ಸೋನಿ ಅಲ್ಲಿ ಪಾಟಿ ಮೇಲೆ ಕೂತದ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ ಮಾಮ ದನಗಳು ನೀರು ಕುಡ್ಸಂತ ಹೇಳೋಗ್ಯಾರ್ರಿ. ಅವರು ವಾಡಿ ತರಕ್ಕೆ ಹೋಗ್ಯಾರಲ್ರಿ, ಅದಕ್ಕೆ ನೀರು ಕುಡ್ಸಂತಾರ. ನೀರು ಕುಡ್ಸಕತ್ತೀನಿ ರೀ ಇವಾಗ. ಟೈಮಂದ್ರೆ 1 ಗಂಟೆ ಆಗೈತಿ. ಕರಗಳಿಗೆ ದನಗಳಿಗೆ ಕುಡ್ಸಂತ ಹೇಳಿ ರಚ್ಚು ಹೊಡಿತೋಡೋದು. ದನಗಳು ಮೇವು ತಿಂದು ನಿಂತಾವ್ರಿ. ಅವನು ನೀರಾಡ್ಸಾಗ್ಯಾವ. ಟೈಮ್ ಆಗ್ಯದಲ್ರಿ ಇವಾಗ ನೀರು ಕುಡಿಯೋದು. ನೋಡ್ರಿ ನೀರು ಕುಡಿಯೋದು ನೋಡ್ರಿ. ಎಮ್ಮಿ ಇದು ಕುಡಿಸೇನ್ರಿ ಜಾಸ್ತಿ ಚೆನ್ನಾಗಿ. ಎಮ್ಮಿಗೆ ಇದು ಕುಡಿಯತ್ತದ್ರಿ ಇವಾಗ. ನೇ ಕೊಡ್ಸೇನ್ರಿ ಇದಕ್ಕೆ. ಇದು ಕುಡ್ಲಿತ್ತದ್ರಿ. ನಾವು ಇವೆರಡು ಕುಡಿಸ್ಬೇಕು. ಆಮೇಲೆ ಆಚೆ ಕಡೆ ಹಿನ ಕರಾವರಿ ಕರುಗಳಿಗೆ ಕುಡಿಸ್ಬೇಕು. ನೀರು ಕುಡ್ಸತ್ತೇನೆ ರೀ ನಾನು. ಇಟ್ಟತನ ಸುಮ್ಮ ಕೂತಾ ನೀರು ಕುಡ್ಸಂತ ಆಗ ಹೇಳೋಗಿರಲ್ರಿ. ಅದು ತರಕ್ಕೆ ಬತ್ತು ಮತ್ತು ಈಗ ನೀರು ಕುಡ್ಸತ್ತೇನೆ ರೀ ಅವಕ್ಕೆ. ನೀರು ಕುಡಿಸಿ ಒಂದು ಸ್ವಲ್ಪ ಮೇವು ಕಟ್ಟಿ ಮಾಡಿ ಬಿಟ್ಟು ಬಿಡ್ತೀನಿ ರೀ. ಅವರು ತಾನೇ ವಾಡಿ ಹೈಕೊಂಬಂದ್ಕೆರೆ ಮತ್ತು ಅಚ್ಚಿ ಕಡೆ ಕಟ್ತಾರೆ. ಈಚೆ ಕಡೆ ಬಿಸಿಲು ಬರ್ತದಲ್ರಿ ನಂಜರ್ ನಿತ್ತು, ಅದಕ್ಕೆಲ್ಲಾಗ ಅಚ್ಚಿ ಕಡೆ ಕಟ್ತಾರೆ. ಯಾಕೆ ವಲ್ಲ ಎಮ್ಮಿ ಒಲ್ಲತ್ರಿ ಥೋಡೆನೇ ಕುಡಿತದ. ಕುಡಿ ಬಿಟ್ಟು ಕುಡ್ಲಿತ್ತದ್ರಿ. ಯಾಕೆ ನೋಡ್ರಿ ಎಮ್ಮಿ. ನೀ ಏನು ಮಾಡ್ತೀವಿ ನೋಡ್ರಿ ನಮ್ಮ ರಚ್ಚು. ನೋಡ್ರಿ ಜಸ್ಟ್ ನೀರು ಕುಡಿಸಿ ಬಂದು ಕೂತಿ ನೋಡ್ರಿ ಅಲ್ಲಿ ಬಕೆಟ್ ಇಡ್ಲಾಕೆ ಹೋಗ್ಯಾವ ನೋಡ್ರಿ ಆಕಿ. ನೀರು ಕುಡಿಸಿ ಮಾಡಿ ಮೇವು ಹಾಕಿದ್ರಿ. ಒಂದು 2 ಕಡ್ಡಿ ವಾಡಿ ತಂದಿರಲ್ರಿ ಮಾಮ, ಅದೇ ಹಾಕಿ ಮಾಡಿ ಕೂತಿದ್ದೇವೆ ನೋಡ್ರಿ. ಇಬ್ಬರೇ ಇದ್ದೇವೆ, ಮನಸ್ಸು ಬರ್ಲಾಗ್ಯದ್ರಿ. ಈಗ ಬರ್ತಾರ್ರಿ ಅವರು. ಬಳತನೈತಲ್ರಿ ಹೋಗಿ ಒಂದು ಜರ ಐಕೊಂಬರ್ಬೇಕಲ್ರಿ. 5 ಇಟ್ಟಿದ್ದು ಏನೋ ಅನ್ಸಂಗಿಲ್ರಿ. ಐಕೊಂಡ್ ಬರ್ಬೇಕ್ರಿ. ಅಲ್ಲಿದ ವಾಡಿಗೆ ಹೋಗ್ಯಾರೆ, ಅದಕ್ಕೆ ತಡ ಆಗ್ತದ್ರಿ ಅವ್ರಿಗೆ ಇನ್ನೂ ಒಂದು ಜರ ಬರ್ಲಕ್ಕೆ.